ಪಾನ್ ಮಸಾಲ ಅಸೋಸಿಯೇಷನ್ ಏನು ಮಾತಾಡೋದು. ಇದು ಭಾಳ ದಿನ ಆಯಿತು. ಇಬ್ಬರು ಮಂದಿ ಮಾರ್ಕೆಟ್ನಾಗ ಅಡ್ಡಾಡೋಂತಾರೆ. ಎಲ್ಲ ಮಾರ್ಕೆಟ್ನಾಗ ಎಲ್ಲ ಅಂಗಡಿಗೆ ಹೋಗಿ ಫುಡ್ ಐಟಮ್ಸ್ ಚೆಕ್ ಮಾಡ್ತಾರೆ. ಅದಕ್ಕೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಅಂಥೇಳಿ ಕಾಡಿಸ್ತಾರೆ. ಈ ಕೆಲವೊಂದು ಲೋಕಲ್ ಐಟಮ್ಸ್ ಇರ್ತವೆ, ಮಿಸ್ಪ್ರಿಂಟ್ ಆಗಿರ್ತವೆ, ಪ್ರಿಂಟ್ ಇರೋಲ್ಲ. ಅದಕ್ಕೆ ಹಿಡಿದು ವ್ಯಾಪಾರಸ್ಥರಿಗೆ ಕಾಡಿಸಿ ಅವ್ರಿಗೂ ಡಿಮ್ಯಾಂಡ್ ಮಾಡ್ತಾರೆ, ನಿಮ್ಮ ಫುಡ್ ಲೈಸೆನ್ಸ್ ತೋರಿಸಿ, ಅಥವಾ ಇದಕ್ಕೆ ಡೇಟ್ ಇಲ್ಲ, ನಾವು ನಿಮ್ಮ ಸ್ಯಾಂಪಲ್ ತೊಗೋತೀವಿ, ನಿಮ್ಮ ವಿಡಿಯೋ ತೊಗೊಂಡೀವಿ, ನಾವು ಮೀಡಿಯಾಗೆ ಹಾಕ್ತೀವಿ, ನಾವು ಫುಡ್ ಇನ್ಸ್ಪೆಕ್ಟರ್ ಅಂತೇಳಿ ಬಂದು ಹರಾಸ್ಮೆಂಟ್ ಮಾಡಿ ಆಮೇಲೆ ರೊಕ್ಕ ಕೇಳ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ. 50-60 ಸಾವಿರ ಡಿಮಾಂಡ್ ಮಾಡ್ತಾರೆ. ಬಂದು 5,000 10,000ಗೆ ಮುಗಿಸಿ ಅಂಥದ್ದು 4-5 ಅಂಗಡಿ ಅವ್ರಿಗೆ ಮಾಡಿದ್ದಾರೆ. ಸೊ ಇದು ಸುದ್ದಿ ನಮ್ಗೆ ಬಂದ ತಕ್ಷಣ ನಾವು ಎಲ್ಲರಿಗೂ ಹೇಳಿಟ್ಟಿದ್ವಿ, ಸರ್ ಅಂಥದ್ದು ಏನಾರು ಇತ್ತಂದರೆ ನೀವು ಅಸೋಸಿಯೇಷನ್ ಅದು ಕರೀರಿ, ನಾವು ಬಂದು ಮಾತಾಡೋನು. ನೀವು ಫಾಲ್ಟ್ನಾಗಿದ್ದರೆ ಫುಡ್ ಇನ್ಸ್ಪೆಕ್ಟರ್ ಪ್ರಕಾರ ಹೋಗಬೇಕು. ಆದರೆ ಇಲ್ಲಿ ಗೊತ್ತಾಯ್ತು ನಮ್ಗೆ, ಅವರು ಫುಡ್ ಇನ್ಸ್ಪೆಕ್ಟರ್ ಅಲ್ಲೇ ಅಲ್ಲ, ಯಾವುದೋ ಒಂದು ಫೇಕ್ ID ಕಾರ್ಡ್ ತೊಗೊಂಬಂದು ದೇ ಆರ್ ಚೀಟಿಂಗ್ ಪೀಪಲ್. ಸೊ ಅದು ಇವತ್ತು ಸಿಕ್ಕೋಕೊಂಡಿದ್ದಾರೆ. ಅವರು ನಮ್ಮ ಅಸೋಸಿಯೇಷನ್ ಹೋದಾಗ ಆಲ್ರೆಡಿ ಅವ್ರು ಡಿಮ್ಯಾಂಡ್ ಮಾಡಿದ್ರು 60,000. ನಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ ಹೋದಾಗ ಅವ್ರಿಗೂ ಅದೇ ಹೇಳಿದ್ರು, ವಿ ಆರ್ ಫ್ರಮ್ ಫುಡ್ ಡಿಪಾರ್ಟ್ಮೆಂಟ್, ನಾವು ಬಂದು ಸೀಸ್ ಮಾಡ್ತೀವಿ, ನಿಮ್ಮದು ಡೇಟ್ ಇಲ್ಲ ಏನಿಲ್ಲ ಅಂತೇಳಿ. ನಾವು ಅವ್ರಿಗೆ ID ಕಾರ್ಡ್ ಕೇಳಿದ ತಕ್ಷಣ ಅವರು ಒಬ್ಬರು ಓಡೋಗಿದ್ರು, ಇನ್ನೊಬ್ಬರು ಶಿಕ್ಕೋಗಿದ್ರು. ಅವ್ರಿಗೆ ತೊಗೊಂಡು ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಈಗ ಮುಂದೆ ಏನು ಕಾರ್ಯಕ್ರಮ ಇದೆ ಪೊಲೀಸ್ ಸ್ಟೇಷನ್ ಅವ್ರು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಅವ್ರು ಡೂಪ್ಲಿಕೇಟ್ ಅಂತ ಇದೆ, ಅವ್ರ ಕಡೆ ID ಕಾರ್ಡೇ ಇಲ್ಲ. ಸೊ ಮುಂದಿನ ಪ್ರಚಾರನೆ ಒಳಗೆ ನಡೀತಾ ಇದೆ, ಅದು ನಮ್ಗೆ ಗೊತ್ತಿಲ್ಲ. ಸೊ ಗಂಟೆಗಿರಿ ಪೊಲೀಸ್ ಸ್ಟೇಷನ್ನಾಗ ಜಾಧವ್ ಸರ್ ಇದ್ದಾರೆ, ಅವ್ರು ನೋಡ್ತಾ ಇದ್ದಾರೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸರ್ ಈಗ ಆಲ್ಮೋಸ್ಟ್ 4-5 ಮಂದಿ ಕೊಟ್ಟಿದ್ದಾರೆ ಸರ್ ಲೋಕಲಲ್ಲಿ. ನಾವು ಪ್ರಶಾಂತ್ ಠಕ್ಕರ್ ಅಂತೇಳಿ.